ನನ್ನ ಫ್ರೆಂಡ್ ಇವತ್ತು ಸರಿಯಾಗಿ ಬಿದ್ಲು. ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಡೈಲಿ ಕಾಲೇಜಿಗೆ ಹೋಗ್ಬೇಕಾದ್ರೆ ನನ್ನ ಫ್ರೆಂಡಿಗೆ ಕಾಲ್ ಮಾಡಿ ಇಬ್ರು ಒಂದೇ ಬಸ್ಸಲ್ಲಿ ಹೋಗ್ತಿದ್ವಿ. ಇವತ್ತು ಬಸ್ ಸ್ಟಾಪಲ್ಲಿ ನೋಡಿದ್ರೆ ಅವಳು ಇರಲಿಲ್ಲ. ಬೇರೆ ಬಸ್ ಹತ್ಕೊಂಡೆ ಯಾಳೆ ನನಗಿಂತ ಮುಂದೆನೇ ಹೋಗಿದ್ಲು. ಅವಳು ನನಗಿಂತ ಫಸ್ಟ್ ಹೋಗೋ ಬಸ್ ಹತ್ಕೊಂಡು ಹೋಗಿದ್ರು. ಅವಳು ನನ್ನ ಜೊತೆನೇ ಕಾಲೇಜಿಗೆ ಬಂದಿದ್ದಾಯ್ತು. ನಾವಷ್ಟೇ ಎಲ್ಲ ಲೇಟ್ ಆಗಿದ್ದು. ನಮ್ಮ ಜೊತೆ ಕಂಪ್ನಿಗೆ ಇನ್ನೂ ಎಷ್ಟೊಂದು ಜನ ಸಿಕ್ಕಿದ್ರು. ಸರ್ ಮಾತ್ರ ಬೈತಾರೆ ಅಂತ ಫುಲ್ಲು ಭಯದಲ್ಲಿ ಹೋಗಿದ್ವಿ. ಆದರೆ ಸರ್ ಇವತ್ತೊಂದಿನ ಅಂತ ಎಕ್ಸ್ಕ್ಯೂಸ್ ಕೊಟ್ಟರೆ, ವಾರ್ನಿಂಗ್ ಮಾಡೋರೆ ನಾಳೆಯಿಂದ ಬೇಗ ಬರಬೇಕಂತ. ನನ್ನ ಫ್ರೆಂಡ್ ರಕ್ಷಿತಂಗೆ ಯಾವುದೋ ಆಂಟಿ ಬಸ್ಸಲ್ಲಿ ಕಾಲು ತುಳಿತು ಅಂತ ಡೈಲಾಗ್ ಹೊಡಿತಾ ಇದ್ಲು ಹಿಂಗೆ. ನಮ್ಮ ಕ್ಲಾಸಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಪೇಷಂಟ್ ಆಗ್ಬಿಟ್ಟಿದ್ರು. ಪೂರ್ಣ ನೋಡಿದ್ರೆ ಕೆಮ್ಮು ಅಂತಿದ್ಲು, ಇವಳು ನೋಡಿದ್ರೆ ಬಿದ್ದು ಬಂದಿದ್ದೀನಿ, ಕಾಲೆಲ್ಲ ನೋವು ಅಂತ ಒತ್ತಿಸ್ಕೊತಾ ಇದ್ಲು. ಮ್ಯಾಮ್ ಚಾಪೀಸ್ ಇಲ್ಲ ಅಂತ ಹೇಳಿದ್ರು. ಹಂಗೆ ಒಂದು ರೌಂಡ್ ಓಡಾಡ್ಕೊಂಡು ಬರ್ಬೋದು ಅಂತ ಚಾಪೀಸ್ ತರಕ್ಕೆ ನಾನೇ ಹೋದೆ. ಬ್ರೇಕಲ್ಲಿ ನನ್ನ ಫ್ರೆಂಡ್ ಆಜಿಯೋದಲ್ಲಿ ಜೀನ್ಸ್ ಪ್ಯಾಂಟ್ ಆಫರ್ ಬಿಟ್ಟವ್ರೆ ಅಂತ ತೋರಿಸ್ತಾ ಇದ್ಲು. ಅದನ್ನು ನೋಡ್ಕೊಂಡು ಟೈಮ್ ವೇಸ್ಟ್ ಮಾಡೋದ್ರ ಬದಲು ಕ್ಯಾಂಟೀನ್ಗೆ ಹೋಗಿ ಬ್ಲೂ ಬುಕ್ ತಂದೆ ಅಸೈನ್ಮೆಂಟ್ ಬರೆಯೋಣ ಅಂತ ನಾನು ನನ್ನ ಫ್ರೆಂಡ್ ಇಬ್ರು ಹೊರಟ್ವಿ. ಬ್ಲೂ ಬುಕ್ ತಗೊಂಡು ಕ್ಲಾಸಿಗೆ ಬಂದ್ವಿ. ಕ್ಲಾಸಲ್ಲಿ ನಮ್ಮ ಸರ್ ಬರೆಯೋದನ್ನ ಒಂದು ಸ್ವಲ್ಪ ತಲೆಗೆ ಹೋಗೋ ಥರ ಓದ್ಕೊಂಡು ಬರೀರಪ್ಪ ಅಂತಂದ್ರೆ, ಅದಕ್ಕೆ ನನ್ನ ಫ್ರೆಂಡ್ ಅವಳ ತಲೆ ಮೇಲೆ ಬರೀತಾವಳೆ. ಕ್ಲಾಸಸ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋಣ ಅಂತ ಹೋಗ್ತಿದ್ರೆ ನನ್ನ ಫ್ರೆಂಡ್ ಸ್ನ್ಯಾಪ್ ಹಾಕ್ತೀನಿ ಇರು ಅಂತ ನಿಲ್ಲಿಸ್ಕೊಂಡ್ಲು. ಅಲ್ಲಿ ನಿಲ್ಲಿಸ್ಕೊಳಕ್ಕೆ ಹೋಗಿ ಬಸ್ ಮಿಸ್ ಮಾಡ್ಕೊತಿದ್ವಿ. ಅಷ್ಟರಲ್ಲಿ ಓಡ್ ಬಂದು ಬಸ್ ಹತ್ಕೊಂಡು ಬಂದ್ವಿ. ಬಸ್ ಸ್ಟಾಪಿಗೆ ಬಂದರೆ ನನ್ನ ಓಲ್ಡ್ ಫ್ರೆಂಡ್ ಸಿಕ್ಕಿದ್ಲು. ಅವಳನ್ನ ಮಾತಾಡ್ಸ್ಕೊಂಡು ಮನೆಗೆ ಹೊಟ್ಟೆ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ.